ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸನ್ವೇದಾಜಿ ಯೂಟ್ಯೂಬ್ ಚಾನೆಲ್. ಈಗ 3 ಗಂಟೆ ಅರ್ಲಿ ಮಾರ್ನಿಂಗ್. ಸೊ ಆ್ಯಸ್ ಯು ನೋ, ತಮ್ನೇಲಲ್ಲೇ ನೋಡಿರ್ತೀರ, ನಾವು ಕಾಂಚೀಪುರಂ ಹೋಗ್ತಾ ಇದ್ವಿ. ಹಾಗಾಗಿ ಇವತ್ತು 3 ಗಂಟೆಗೆ ರೆಡಿಯಾಗಿ ಕೂತಿದ್ದೀವಿ. ಟೆಂಪಲ್ನ ವಿಸಿಟ್ ಮಾಡಬೇಕು. ಹಾಗಾಗಿ ಬೆಳಗ್ಗೆನೇ ಬಿಡ್ತಾ ಇದ್ದೀವಿ. ಟೆಂಪಲ್ ಈಸ್ ಅ ಆಪ್ಷನಲ್, ಅಂದರೆ ನಾವು ಬೇಗ ಬಿಟ್ಟರೆ, ಬೇಗ ರೀಚ್ ಆದರೆ ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಸೀರೆ ತೆಗಿಯೋಕ್ಕೆ ಹೋಗ್ತೀವಿ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ, ಏನು ವಿಶೇಷ? ನಮ್ಮನೇಲಿ ಒಂದು ಶುಭ ಕಾರ್ಯ ನಡೆಯೋದಿದೆ. ಹಾಗಾಗಿ ನಾವು ಕಾಂಚೀಪುರಂಗೆ ಹೋಗ್ತಾ ಇದ್ದೀವಿ ಟು ಬೈ ಎ ಸಾರೀಸ್. ನಮ್ಮನೇಲಿ ಎಲ್ಲನೂ ಸಾರೀಸ್ ಮೇಯ್ನ್ ಮದುವೆಗೆ ಅಂತ ಬಂದರೆ ಕಾಂಚೀಪುರಮಿಂದನೇ ತೊಗೊಂಬರ್ತೀವಿ. ಯಾಕೆ ಇಲ್ಲೆಲ್ಲ ಸಿಗಲ್ವಾ? ಸಿಗುತ್ತೆ, ಬಟ್ ತುಂಬ ಕಲೆಕ್ಷನ್ಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗ್ತೀವಿ. ಆ್ಯಂಡ್ ಡಿಸೈನ್ಸ್, ಕಲರ್ಸ್, ಆಪ್ಷನ್ಸ್ ಜಾಸ್ತಿ ಇರುತ್ತೆ ನಮಗೆ. ಯಾವ್ದು ತೊಗೋಬೇಕು, ಯಾವುದು ಬೇಡ, ಟ್ರೆಂಡಿಂಗ್ ಸಾರೀಸ್, ಆಲ್ ಡಿಫ್ರೆಂಟ್ ರೇಂಜು, ನಮ್ಮ ಬಜೆಟ್ಗೆ ಸೂಟ್ ಆಗೋ ಥರ ಎಲ್ಲದನ್ನು ನೋಡಿ ನಾವು ಅಲ್ಲಿ ಹೋಗ್ತೀವಿ. ಬಟ್ ಬೇರೆ ಯಾವುದಕ್ಕೂ ನಾವು ಅಲ್ಲಿ ಹೋಗಲ್ಲ. ಒನ್ಲಿ ಫಾರ್ ಮ್ಯಾರೇಜಸ್ ಒಂದಿನ ಟೈಮ್ ಮಾಡಿಕೊಂಡು ಹೋಗಿ ತೊಗೊಬರ್ತೀವಿ. ಪ್ರತಿಯೊಬ್ಬರು ಮ್ಯಾರೇಜ್ಗೂ ನಾವು ಅಲ್ಲೇ ಹೋಗಿ ತೊಗೊಬರೋದು. ಬಟ್ ಎವ್ರಿ ಟೈಮ್ ಹೋದಾಗ್ಲೂ ಏನೋ ಒಂದು ಚೇಂಜಸ್ ಅಥವಾ ಏನೋ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ನಮ್ಮಲ್ಲಿ 1-2 ಆ ಥರ ತೆಗೆಯೋದಿಲ್ಲ, ನಾವು ಸುಮಾರು ಬಲ್ಕಲ್ಲಿ ತೆಗಿತೀವಿ. ಹಾಗಾಗಿ ವಿ ಗೋ ಟು ದೇರ್. 1 or 2 ಅನ್ನೋದಾದರೆ ನಮಗೆ ಆಪ್ಷನ್ಸ್ ಸಿಕ್ಬಿಡುತ್ತೆ, ಇಲ್ಲೇ ಏನೋ ತೊಗೋಬೋದು. ನಮಗೆ ತುಂಬ ಸ್ಯಾರೀಸ್ ಬೇಕು, ಹಾಗಾಗಿ ವಿ ಗೋ ಟು ಕಾಂಚೀಪುರಂ. ಸೊ ನಮ್ಗಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ, ಕಲರ್ಸ್ ಜಾಸ್ತಿ ಇರುತ್ತೆ. ಸೊ ವಿ ಗೋ ಆ್ಯಂಡ್ ಚೂಸ್ ವಾಟ್ ಎವರ್ ವಿ ವಾಂಟ್. ಎಷ್ಟು ವಿಡಿಯೋ ಮಾಡ್ತೀರಿ ಅಂತ ಗೊತ್ತಿಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕ್ಯಾಪ್ಚರ್ ಆಲ್ ದ ಮೂಮೆಂಟ್ಸ್. ಮನೆ ಬಿಡೋಕ್ಕೆ ಆಲ್ಮೋಸ್ಟ್ 4:30 ಆಗೇ ಹೋಯಿತು. ಕಾರಲ್ಲಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ, ಕಾರಲ್ಲಿ ನಿದ್ದೆನೇ ಬರಲಿಲ್ಲ. ಹಾಗೆ ಆ ಕಡೆ ಈ ಕಡೆ ನೋಡಿಕೊಂಡು ಮಾತುಗಳಾಡ್ಕೊಂಡು ಹೋಗ್ತಾ ಇದ್ವಿ. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಹೊಟ್ಟೆ ಕೂಡ ಬೇಗ ಹಸಿತಾ ಇತ್ತು. ಅಲ್ಲಿ ಹತ್ತಿರ ಸುತ್ತಮುತ್ತ ಯಾವುದು ಹೋಟೆಲ್ಸ್ ಬೇರೆ ಇಲ್ಲ, ಅಷ್ಟು ಅರ್ಲಿ ಮಾರ್ನಿಂಗ್ ಯಾರು ತಾನೇ ತೆಗೆದಿರ್ತಾರೆ. ಅದಕ್ಕೆ ಇನ್ನೂ ಸ್ವಲ್ಪ ದೂರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹತ್ತತ್ರ ವೆಲ್ಲೂರು ಹೋಗ್ತಾ ಇದ್ದಂಗೆ ನಮಗೆ ಒಂದು ಸಣ್ಣ ಹೋಟ್ಲ್ ಸಿಕ್ತು. ಅಲ್ಲಿ ಕುತ್ಕೊಂಡು ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಪೊಂಗಲ್ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಮಾರ್ನಿಂಗ್ ಸನ್ರೈಸ್ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಮೇನ್ ರೆಸ್ಟ್ ರೂಮ್ಗೆ ಒಂದು ಬ್ರೇಕ್ ಅಂತ ಕೊಡಬೇಕಿತ್ತು. ಸೊ ಒಂದು ಹೋಟೆಲ್ ಹತ್ರ ಹಾಕಿದ್ದೀವಿ. ಇವಾಗ ಆಲ್ರೆಡಿ ತಮಿಳ್ನಾಡಿದ್ದೀವಿ. ನಾವು ಕಾಂಚೀಪುರಂ ಹೋಗೋಕ್ಕೆ ಒಂದು 70 ಕಿಲೋಮೀಟರ್ಸ್ ಇದೆ. ಸೊ ಸೆಕೆಂಡ್ ಬ್ರೇಕ್ ಟಿಫಿನ್ಗೆ ಅಂತ ಒಂದು ಚಿಕ್ಕ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಇವಾಗ ಆನ್ ದ ವೇ ಬರ್ತಾ ಹಾಗೆ ಕಾಫಿಗೆ ಅಂತ ಸ್ಟಾಪ್ ಮಾಡಿದ್ದೀವಿ. ಕಾಫಿ ಮುಗಿಸ್ಕೊಂಡು ಹೋಗೋಣ. ನಮ್ಮಿಂದ ಇನ್ನೂ 2 ಕಾರ್ ಬರ್ತಾ ಇದೆ, ಎಲ್ಲಿದ್ದಾರೆ ಏನು ಅಂತ ವಿಚಾರಿಸ್ಕೊತಾ ಇದ್ದೀವಿ. ಅವರು ಅಲ್ಲಿ ಟಿಫಿನ್ಗೆ ಅಂತ ಸ್ಟಾಪ್ ಮಾಡಿದಾರಂತೆ. ನಾವೊಂದು ಕಾಫಿ ಬ್ರೇಕ್ ಮುಗಿಸ್ಕೊಂಡು ಹೊರಡೋಣ ಅಂತ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಹೊರಡ್ಬೇಕಿವಾಗ. ರಯ್ಯ ವಾವ್, ಎಷ್ಟು ಚೆನ್ನಾಗಿದೆ ವ್ಯೂ, ಮಾತ್ರ ಸಾಕಾಗಿ ಕಾಣ್ತಾ ಇದೆ. ಹಿಂದೆಗಡೆ ಎಲ್ಲ ಬೆಟ್ಟ, ಮುಂದೆ ಎಲ್ಲ ತೆಂಗಿನ ಮರಗಳು. ವಾವ್, ಇದು ಪಲಾರ್ ರಿವರ್ ಅತ್ತೆ, ಬಟ್ ನೀರಿಲ್ಲ. ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಅಲ್ಲೊಂದು ಸ್ವಲ್ಪ ಕಾಣಿಸ್ತಾ ಇದೆ. ಗಾಡಿ ಪಲ್ಟಿ. ಟೆಂಪಲ್ಗಂತೂ ಹೋಗೋಕ್ಕಾಗ್ತಾಯಿಲ್ಲ, ಇಲ್ಲಿಂದನೇ ದರ್ಶನ. ನಾವು ಕಾಂಚೀಪುರಂ ರೀಚ್ ಆಗೋಕ್ಕೆ 9:30 ಆಗಿಬಿಟ್ಟಿದೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಕ್ಯಾನ್ಸಲ್. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. AS ಬಾಬು ಶಾ ಒಳಗಡೆ ಆಲ್ರೆಡಿ ಬೀಗರು ಬಂದಿದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಒಳಗಡೆಗೆ. ನಾವು ಬರೋಕ್ಕೂ ಮುಂಚೆ 2 ಕಾರ್ ಮುಂದೆ ಬಂದಿದೆ. ಹಾಗಾಗಿ ಅವರು ಆಲ್ರೆಡಿ 2 ಸೀಟ್ ಇಟ್ಕೊಂಡಿದ್ರು ನಮಗೆ ಅಂತ. ಈಗ ಎಲ್ಲ ತೆಗೆಸ್ತಾ ಇದ್ದೀವಿ, ಏನೇನು ಬೇಕು, ಯಾವ ರೇಂಜಲ್ಲಿ, ಯಾರ್ಯಾರಿಗೆ ಏನೇನು ಅಂತ ಒಂದಷ್ಟು ಲಿಸ್ಟ್ ಮಾಡ್ಕೊಂಡು ಹೋಗಿತ್ತು. ಅದೆಲ್ಲನೂ ತೆಗೆಸ್ತಾ ಇದ್ವಿ, ಯಾರ್ಯಾರಿಗೆ ಯಾವ್ಯಾವ ಬೇಕು ಅಂತ. ಯಪ್ಪ ಏನು ಜನ, ಎಷ್ಟು ಜನ, ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ. 9:30ಗೆ ಫಿಲ್ ಆಗಿಬಿಟ್ಟಿತ್ತು ಫ್ಲೋರು. ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ ಅಂದರೆ ಫಸ್ಟು ಈ ಫ್ಲೋರಲ್ಲಿ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಕೊಂಡು ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಇಷ್ಟೊತ್ತು ಸೀರೆಗಳನ್ನ ನೋಡಿದೆ. ಒಂದು ಸ್ವಲ್ಪ ಬ್ರೇಕ್ ತೊಗೊಂಬರೋಣ ಅಂತ ಹಾಗೆ ವಾಕ್ ಬಂದೆ.
ನೋಡ್ತಾ ಇದ್ದೀನಿ ಯಾರ್ಯಾರು ಯಾವ್ಯಾವ ಥರ ತೊಗೋತಾ ಇದ್ದಾರೆ. ಅವ್ರು ತೊಗೊಳೋದ್ರಲ್ಲಿ ಯಾವುದಾದ್ರೂ ನಮ್ಗೆ ಇಷ್ಟ ಆಗುತ್ತಾ ಆ ಥರದ್ದು ಕೇಳೋಣ, ರೆಫರೆನ್ಸ್ ಕೇಳಿ ಇನ್ನೂ ಒಂದಷ್ಟು ಸೆಲೆಕ್ಷನ್ಸ್ ಇದ್ದರೆ ಕೇಳೋಣ ಅಂತ ಹಾಗೆ ಓಡಾಡ್ತಾ ಇದ್ದೀನಿ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಹತ್ರ ತೋರಿಸಿದಾಗ ನಮಗೆ ಒಂದೊಂದು ಸತಿ ಇಷ್ಟ ಆಗಲ್ಲ, ಅದೇ ಬೇರೆಯವ್ರು ನೋಡುವಾಗ ಅದೇ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ ಅನಿಸುತ್ತೆ. ಅದೇ ಸಾರಿ ಒಂದು 2-3 ಸತಿ ಬಂದು ಹೋಗಿರುತ್ತೆ ನಮ್ಮ ಹತ್ರ. ಇಲ್ಲಿ ನಮಗೆ ನಾವೇ ನೋಡ್ಕೊಳ್ಳೋ ಹಂಗೆ ಆಗ್ಬಿಡಿದೆ ಇವಾಗ. ಸೀರೆಗಳು ಫುಲ್ ಬ್ಯುಸಿ, ಏನು ಜನ ಎಲ್ಲ ಕಡೆ ಫುಲ್ ತುಂಬೋಗ್ಬಿಟ್ಟಿದ್ದಾರೆ. ಸಾರಿ ಕಲೆಕ್ಷನ್ಸ್ ಎಲ್ಲ ಹಳೇದಂತಾನೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮೇಲೆ ಬಂದಿದ್ದೀವಿ. ಮೇಲೆ ಒಂದಷ್ಟು ಕಲೆಕ್ಷನ್ಸ್ ಏನಾದರೂ ಸಿಗುತ್ತಾ ಅಂತ ನೋಡೋದಕ್ಕೆ. ಅಕ್ಕ ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ. ಅದೆಷ್ಟು ಸೀರೆ ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಅಂತ ಗೊತ್ತಿಲ್ಲ. ಒಂದು 25-30 ಸಾರಿ ಸೈಡಲ್ಲಿ ಇಟ್ಟಿದ್ದೀವಿ. ಸೊ ಹಾಗೆ ಒಂದು ಕಾಫಿ ಬ್ರೇಕ್ ತೊಗೊಂಡು ಹೋಗೋಣ ಅಂತ ಬಂದೆ ನಾನು ಹೊರಗೆ. ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಇವಾಗ. ತುಂಬ ಅಲ್ಲೇ 1 2 3 ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಮುಖ ಮುಚ್ಕೊಂಡಿದ್ದಾರೆ. ಫೈನಲ್ ಡಿಸಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಕೋಣೆ ತುಂಬ ಜನ ಇದ್ದಾರೆ, ಆದರೆ ಒಬ್ಬರು ಒಂದೂ ಮಾತಾಡ್ತಾ ಇಲ್ಲ. ಇವತ್ತಿಗೆ AS ಬಾಬುಷಾದ ಪರ್ಚೇಸಿಂಗ್ ಮುಗೀತು. ಮತ್ತೆ ನಾಳೆ ಬರ್ತೀವಿ, ಸಿಗೋಣ. ಸ್ಟ್ರೀಟ್ ವಾಕ್ ಇನ್ ತಮಿಳ್ನಾಡು, ಅದರಲ್ಲೂ ಬರಿಗಾಲಲ್ಲಿ. ಅಕ್ಯುಪಂಚರ್ ಮನೆಗಳಲ್ಲಂತೂ ಊರುಗಳಲ್ಲಂತೂ ಮಾಡಲ್ಲ, ಬೇರೆ ಸ್ಟೇಟಿಗೆ ಬಂದು ಮಾಡ್ತಾ ಇದ್ದೀವಿ. ಒಂಬತ್ತು ಗಂಟೆ ಆಯಿತು. ನಾವು ಯಾವತ್ತೂ ಅಷ್ಟೇ ಅಂಗಡಿ ಸ್ಟಾರ್ಟ್ ಆದಾಗ ಅಂಗಡಿ ಒಳಗಡೆ ಎಂಟ್ರಾದರೆ ಅಂಗಡಿ ಕ್ಲೋಸ್ ಆಗೋ ಟೈಮ್ಗೆ ಆಚೆ ಬರೋದು. ಇವಾಗ ಪಾರ್ಕಿಂಗ್ ಸ್ಲಾಟಿಗೆ ಬಂದಿದ್ವಿ. ಇಲ್ಲಿಂದ ತೊಗೊಂಡು ಹೋಗ್ತೀವಿ. ಇವಾಗ ಕಾರ್ ತೊಗೊಂಡು ಹೋಟೆಲ್ ಬುಕ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಬೇಕು. ಇವತ್ತು ನೈಟ್ ಸ್ಟೇ ಆಗಿ ಮತ್ತೆ ನಾಳೆ ಮತ್ತೆ ಬರ್ತೀವಿ. ಇನ್ನೂ ಒಂದಷ್ಟು ಪರ್ಚೇಸಿಂಗ್ ಇದೆ, ಒಂದಿನ ಆಗಲಿಲ್ಲ. ಸೊ ನೆಕ್ಸ್ಟ್ ಡೇನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾಳೆ ಆಲ್ಸೋ ಇಲ್ಲೇ ಇರ್ತೀವಿ. ವಿ ಥಾಟ್ ಇವತ್ತೇ ಮುಗಿಸ್ತೀವಿ ಅಂತ, ಬಟ್ ತುಂಬ ಸ್ಯಾರೀಸ್ ಪರ್ಚೇಸಿಂಗ್ ಇದೆ, ಹಾಗಾಗಿ ನಾಳೆ ತನಕ ಕಂಟಿನ್ಯೂ ಆಗಿದೆ. ನಾಳೆ ಮುಗಿಸ್ಕೊಂಡು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನಾಳೆ ಎಷ್ಟೊತ್ತಿಗೆ ಮುಗಿಯುತ್ತೆ ಏನು ಅಂತ ಮುಗಿಸ್ಕೊಂಡು ಊರಿಗೆ ಹೋಗೋದು. ಫಸ್ಟ್ ಊಟ ಮಾಡಿ ರೆಸ್ಟ್ ಮಾಡೋಣ. ನಡೀರಿ ಎಲ್ಲರೂ, ಲೆಟ್ಸ್ ಗೋ. ಇವಾಗ ಇಲ್ಲಿ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ಇವತ್ತು ಸ್ಟೇ ಇಲ್ಲೇ. ಹೋಗಿ ಫ್ರೆಶ್ ಆಗಬೇಕು. ಫುಲ್ಲು ಆಯ್ಲಿ ಫೀಲ್ ಆಗ್ತಾ ಇದೆ. ಅಕ್ಕ ಕೇಳಬೇಕು, ಇಲ್ಲಿದೆ. ಒಂದು ರೌಂಡ್ ಹಾಗೆ ಹೋಟೆಲ್ ಹೆಂಗಿದೆ ಅಂತ ನೋಡ್ಕೊಂಬರೋಣ ನಡಿ. ಸೀದಾ ಹೋಗ್ತಾ ಇದ್ದರೆ ಡೆಡ್ ಎಂಡಲ್ಲಿ ನಮ್ಮ ರೂಮ್ ಸಿಗುತ್ತೆ. ಫಸ್ಟ್ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅನಿಸ್ತಾ ಇದೆ. ಊಟ ಆಯಿತು, ಇನ್ನೇನಿದ್ರು ಮಲಗೋದಷ್ಟೆ. ಆಲ್ರೆಡಿ ಇದ್ದಾರೆ ಒಳಗಡೆ, ನಾವು ಲೇಟಾಗಿ ಬರ್ತಾ ಇದ್ವಿ. ಇದು ರೂಮು ಚೆನ್ನಾಗಿದೆ, ನೈಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಕಣ್ತುಂಬ ನಿದ್ದೆ ಆಯಿತು. ಇವಾಗ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ತುಂಬ ರಶ್ ಇದೆ ಅಂತೆ. ಸೊ ಆಚೆಯಿಂದನೇ ನಮಸ್ಕಾರ ಹಾಕ್ಕೊಂಡು ಇವಾಗ ಹೊರಡಬೇಕು. ಈ ವಿಡಿಯೋ ನೋಡ್ತಾ ಇರೋ ಯಾರಿಗಾದರೂ ದೇವಸ್ಥಾನದ ಬಗ್ಗೆ ಏನಾದರೂ ಗೊತ್ತಿದ್ದರೆ ಹೇಳಿ, ಕಮೆಂಟ್ ಮಾಡಿ. ಶಕ್ತಿ ದೇವತೆಗಳಲ್ಲಿ ಇದು ಒಂದು
ಕಂಚಿ ಕಾಮಾಕ್ಷಿ. ಇದ್ರದ್ದು ಕಥೆನೇ ಇದೆ, ಸಣ್ಣದಾಗ ಒಂಚೂರು ಹೇಳ್ತೀನಿ. ಪಾರ್ವತಿ ದೇವಿ ಶಿವನನ್ನ ಪಡೆಯೋಕ್ಕೆ ಭೂಮಿಗೆ ಬಂದಾಗ ಕಾಂಚೀಪುರಮಲ್ಲಿ ತಪಸ್ಸು ಮಾಡಿ ಶಿವನನ್ನ ಒಲಿಸ್ಕೋತಾಳೆ. ಒಂದು ಸರಿ ರಾಕ್ಷಸನ ಸಂಹಾರ ಮಾಡಬೇಕಾಗೋ ಪರಿಸ್ಥಿತಿ ಬರುತ್ತೆ. ಉಗ್ರ ಅವತಾರ ತಾಳ್ತಾಳೆ. ರಾಕ್ಷಸ ಏನೋ ಸಾಯ್ತಾನೆ, ಆದರೆ ಅವಳ ಕೋಪ ತಣ್ಣಗಾಗಲ್ಲ. ಅಷ್ಟು ಉಗ್ರ ರೂಪಿಯಾಗಿ ತಾಳಿದ್ರಿಂದ ಅಲ್ಲಿನ ಜನ ದೇವಸ್ಥಾನದ ಕಡೆ ಹೋಗೋಕ್ಕೂ ಕೂಡ ತುಂಬ ಭಯಪಡ್ತಿದ್ರು. ಅದೇ ಸಮಯದಲ್ಲಿ ಆದಿ ಶಂಕರಾಚಾರ್ಯರು ಆ ಕಡೆಗೆ ಸಂಚರಿಸ್ತಾ ಇರುವಾಗ ಆ ದೇವಿಯ ಕೋಪ ನೋಡಿ ಅವರಿಗೂ ಭಯ ಆಗುತ್ತಂತೆ. ಆಗ ಉಪಾಯ ಮಾಡಿ ಭಕ್ತನ ರೂಪದಲ್ಲಿ ಅಲ್ಲಿಗೆ ಹೋಗ್ತಾರೆ. ಶಂಕರಾಚಾರ್ಯರು ದಾಳ ಆಡೋದ್ರಲ್ಲಿ ಪ್ರವೀಣರು. ದೇವಿಯ ಜೊತೆ ದಾಳ ಆಟ ಆಡೋಕ್ಕೆ ಒಪ್ಪಿಸಿ ಬೇಕಂತಲೇ ದೇವಿ ಮುಂದೆ ದಾಳದಲ್ಲಿ ಸೋಲ್ತಾರೆ. ದೇವಿಗೆ ಖುಷಿಯಾಗುತ್ತೆ ಸೋಲಿಸ್ದೆ ಅಂತ. ಶಂಕರಾಚಾರ್ಯರು ಅವರ ಭಕ್ತಿ ಜ್ಞಾನ ತಪಸ್ಸಿನಿಂದ ಒಬ್ಬ ಭಕ್ತನಾಗಿ ದೇವಿಯ ಸುತ್ತ ಮಂತ್ರಗಳಿಂದ ಬಂಧನ ಮಾಡ್ತಾ ಬರ್ತಾರೆ. ದೇವಿ ಕಣ್ಮುಚ್ಚಿ ಒಬ್ಬ ತಾಯಿಯಂತೆ ಮಗನ ಮಂತ್ರಗಳನ್ನು ಕೇಳ್ತಾ ಮಗ್ನಳಾಗ್ತಾಳೆ. ಎಚ್ಚರ ಆಗಿ ಏನಿದು ಅಂತ ಕೇಳ್ತಾಳೆ. ಆಗ ಶಂಕರಾಚಾರ್ಯರು, ಕ್ಷಮಿಸು ತಾಯಿ, ನಿನ್ನ ಉಗ್ರ ರೂಪ ಜನಗಳಿಗೆ ಕಷ್ಟ ಆಗ್ತಿತ್ತು. ನಿನ್ನ ಶಾಂತರೂಪಿಯಾಗಿ ಈ ಶ್ರೀಚಕ್ರದಲ್ಲಿ ಕೂರಿಸಿದ್ದೀನಿ. ನೀನು ಇನ್ಮುಂದೆ ಜನರ ಕಷ್ಟಗಳಿಗೆ ಪರಿಹರಿಸುತ್ತಾ ಕಾಮಾಕ್ಷಿಯಾಗಿ ನೆಲೆಸಿರು ಅಂತ ಹೇಳಿ ಲೋಕ ಕಲ್ಯಾಣಕ್ಕಾಗಿ ಸಂಚಾರ ಮುಂದುವರಿಸ್ತಾರೆ. ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಹೋಗೋಕ್ಕಾಗಲ್ಲ. ಆಲ್ರೆಡಿ ನಮ್ಮ ಮನೆಯಿಂದ ಒಂದು ಬ್ಯಾಚ್ ಬಂದು ಹೋಗಿದ್ದಾರೆ. ದರ್ಶನ ಮುಗಿಸ್ಕೊಂಡು ಮತ್ತೆ ಪರ್ಚೇಸಿಂಗ್ ಅಂದರೆ ಲೇಟ್ ಆಗುತ್ತೆ ಅಂತ ಇವಾಗ ನಾವು ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. VIP ಚೆಕ್ ಮಾಡಿದ್ವಿ. VIP 11,000 ಇಟ್ಟಿದ್ದಾರೆ. ಅದು ಎಷ್ಟು ಹೊತ್ತಾಗುತ್ತೆ ಅಂತ ಐಡಿಯಾ ಇಲ್ಲ. ಹಾಗಾಗಿ ಸಾಧ್ಯ ಆದರೆ ನೋಡೋಣ, ಇಲ್ಲಾಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಒಂದು ಸತಿ ಜಸ್ಟ್ ನೋಡೋಣ ಆಚೆಯಿಂದನೇ ಹೇಗೆ ಕಾಣುತ್ತೆ ಅಂತ. ಲಾಸ್ಟ್ ಟೈಮ್ ಬಂದಾಗೆಲ್ಲ ಇಷ್ಟೆಲ್ಲ ಓಡಾಡಿರಲಿಲ್ಲ. ಸೊ ಇವಾಗ ಬ್ಯಾಕ್ ಗೇಟ್ ಬಂದಿರೋದ್ರಿಂದ ಇಲ್ಲೆಲ್ಲ ವಿಡಿಯೋ ಮಾಡೋ ಅಷ್ಟು ಅನುಕೂಲ ಸಿಕ್ಕಿದೆ. ಇಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ಕಾಮಾಕ್ಷಿ ದೇವಸ್ಥಾನ ಚೋಳರ ಕಾಲದಲ್ಲಿ ಕಟ್ಟಿರೋದು. ಇನ್ನೊಂದು ಖುಷಿ ಏನಂದರೆ, ನಮ್ಮ ಕರ್ನಾಟಕದಿಂದ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರವರು ಇಲ್ಲಿರುವ ಗೋಪುರಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ದರ್ಶನ ಆಗಲಿಲ್ಲ, ಆದರೆ ಹೊರಗಡೆ ಇರೋ ಎಲ್ಲ ದೇವರುಗಳಿಗೂ ನಮಸ್ಕರಿಸ್ತಾ ಒಂದು ದೇವಸ್ಥಾನ ಪ್ರದಕ್ಷಿಣೆ ಅಂತೂ ಆಯಿತು. ಸೊ ನಮ್ಮ ಮನೆಗಳಲ್ಲೆಲ್ಲ ದರ್ಶನ ಮಾಡಾದ್ಮೇಲೆ ಅಲ್ಲಿ ಮೇಲೆ ಕಳಸ ನೋಡಿ ಅಂತಾರೆ ಯೂಶ್ವಲಿ. ಸೊ ದರ್ಶನ ಅಂತೂ ಆಗ್ತಾಯಿಲ್ಲ. ಸೊ ಮೇಲೆ ಕಳಸ ನೋಡ್ಕೊಂಡು ನಮಸ್ತೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೆ. ಕ್ಯೂ ನೋಡಿ ಎಷ್ಟಿದೆ. ಆಗಲ್ಲ ಇವತ್ತು ದರ್ಶನ, ಸಂಜೆವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಎಲ್ಲರೂ ಬರ್ತಾರೆ, ರಜಾ ಇರುತ್ತಲ್ವಾ, ಹಾಗಾಗಿ ದರ್ಶನ ಸಿಕ್ಕಿಲ್ಲ ಈ ಸತಿ. ಒಂಚೂರು ಪ್ರಸಾದ ಇಸ್ಕೊಳ್ಳೋಣ. ದೀಪ ಹಚ್ಚೋರೆಲ್ಲ ದೀಪ ಹಚ್ತಾರೆ ಇಲ್ಲಿ. ಎಷ್ಟು ಜನ ಇದ್ದಾರೆ, ಎಷ್ಟು ಕ್ಯೂ ಇದೆ. ಬೆಳಗ್ಗೆ 5:30ಗೆ ಸ್ಟಾರ್ಟ್ ಆಗಿದೆ ಅಂತೆ. 5:30ಇಂದ ಜನ ಹೀಗೆ ಇದ್ದಾರೆ. ನಾವು ಬೇಗನೆ ಬಂದ್ವಿ, ಬಟ್ ಸ್ಟಿಲ್ ದರ್ಶನ ಸಿಗೋ ಚಾನ್ಸ್ ಇಲ್ಲ. ಕುಂಕುಮಾರ್ಚನೆಗೆಲ್ಲ ಕೊಟ್ಟರೆ ಬೇಗ ಆಗುತ್ತೆ ಅಂತಿದ್ದಾರೆ. ಬೇಗ ಅಂದರೂ 1 hour ಅಂತಿದ್ದಾರೆ. ಕಷ್ಟ ಇದೆ. ಯೂಟ್ಯೂಬ್ ಅವ್ರು ಅಪ್ಲೋಡ್ ಅಲ್ಲ ಅವರೇ.
ಚೆನ್ನಾಗಿರುತ್ತೆ. ಮಕ್ಕಳು ಸಾಕಿದಂಗೆ ಅಪರೂಪಕ್ಕೆಲ್ಲ ಹೋದಾಗ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಕಾಮಾಕ್ಷಿ ದೇವ್ರದ್ದು ದರ್ಶನ ಅಂತೂ ಸಿಕ್ಕಿಲ್ಲ, ಬಟ್ ಪ್ರಸಾದ ಸಿಕ್ತು. ಇವಾಗ ಮತ್ತೆ ಶಾಪಿಂಗ್ ಹೋಗಬೇಕು. ಆಲ್ರೆಡಿ 8 o'clock ಆಗಿದೆ. 8:30ಗೆ ಅವರು ಬನ್ನಿ ಅಂತ ಹೇಳಿದ್ದಾರೆ. ಇವಾಗ ಹೊರಡಬೇಕು. ಒಂದಷ್ಟು ಜನ ಬೇರೆ ಬೇರೆ ಅಂಗಡಿಗೆ ಹೋಗ್ತಾರೆ, ಪ್ರಕಾಶು ಅಲ್ಲೆಲ್ಲನೂ. ಯಾಕಂದರೆ ನೆನ್ನೆ ನಾವು ಸೆಲೆಕ್ಟ್ ಮಾಡಿದ್ರ ಮೇಲೆ ರೇಟ್ಸೇ ಹಾಕಿಲ್ಲ ಅವರು ಸ್ಯಾರೀಸ್ ಮೇಲೆ. ಬಟ್ ಅದೇನು ಅಷ್ಟು ನಾವು ತೊಗೊಂಡಿರೋ ರೇಂಜ್ಗೆ ಬರ್ತಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಬೇರೆ ಕಡೆನೂ ನೋಡೋಣ, ಅಲ್ಲಿ ಹೇಗಿದೆ, ಇಷ್ಟ ಆದರೆ ಅಲ್ಲೂ ತೊಗೊಳ್ಳೋಣ ಅಂತ ಬೇರೆ ಕಡೆ ಹೋಗಿದ್ದಾರೆ. ಇವಾಗ ಹೋಗಿ ನಾವು ಒಂದಷ್ಟು ಬೇರೆ ಬೇರೆ ರೇಂಜ್ದು ಇನ್ನೂ ಒಂದಷ್ಟು ತೆಗಿಯೋದಿದೆ. ಇವತ್ತು ಹೋಗಿ ತೆಗೆದು ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸ್ಕೊಂಡು ಹೊರಡಬೇಕು. ಸೊ ದಟ್ ನಾವು ಈವ್ನಿಂಗು ಬೆಂಗಳೂರು ರೀಚ್ ಆಗ್ತೀವಿ. ಹೊರಗಡೆನೂ ಒಂದು ಕಲ್ಯಾಣಿ ಇದೆ. ಹೇ ದೇವಸ್ಥಾನ ಟೆಂಪಲ್ ಹಾಂ ಸುಬ್ರಹ್ಮಣ್ಯ. ಟಿಫನ್ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿ ಶಾಪ್ ಕಟ್ಟಕ್ಕೆ ಹೋಗ್ಬೇಕು. ಇವಾಗ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋಣ. ಸೊ ಫೈನಲಿ ಬಿಲ್ಲಿಂಗ್ ಎಲ್ಲ ಮುಗಿದು ಲಗೇಜ್ ಎಲ್ಲ ಇಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದೀವಿ. ಕಾರ್ ಬರಲಿ ಅಂತ. ಯಾವ್ಯಾವ ಕಾರ್ ಬಂದಿದ್ದಾವೋ ಎಲ್ಲದರಲ್ಲೂ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೇಗನೆ ಮುಗಿಸ್ಬೇಕು ಅಂತ ಅಂದ್ಕೊಂಡ್ವಿ ಮಧ್ಯಾಹ್ನ ಅಷ್ಟರಲ್ಲೆಲ್ಲ. ಆದರೆ ಆಗಲಿಲ್ಲ. ಯಾಕೆ ಹೇಳಿ, ಜಾಸ್ತಿ ಜನ ಇದ್ದೀವಿ. ಸೀರೆ ನೋಡುವಾಗ ಆಬ್ವಿಯಸ್ಲಿ ಟೈಮ್ ತೊಗೊಳುತ್ತೆ. ಹಾಗಾಗಿ ಆಗಲಿಲ್ಲ. ಕೊನೆಗೂ ಸಂಜೆ 8 ಗಂಟೆನೇ ಆಯಿತು. ಎಲ್ಲ ಕುತ್ಕೊಂಡಿದ್ದೀವಿ, ಹೊರಡೋಣ. ಆನ್ ದ ವೇ ಬರ್ತಾ ತಮಿಳ್ನಾಡಲ್ಲೇ ಒನ್ಲಿ ಕೆಲವು ಕಡೆ ಮಾತ್ರ ಜೋರಾಗಿ ಮಳೆ ಬರ್ತಾ ಇತ್ತು. ಹೊಟ್ಟೆ ಚುರುಕಂತ ಇದೆ. ಸೊ ಮುಂದೆ ಎಲ್ಲೂ ಸಿಗಲ್ಲ ಹೋಟೆಲ್ಸ್ ಅಂತ ಇಲ್ಲೇ ಅಲಂಕಾರ ಹತ್ರ ಹಾಕ್ತಾ ಇದ್ದೀವಿ. ಡಿನ್ನರ್ಗೆ ಅಂತ ಒಂದು ಹತ್ರ ಸ್ಟಾಪ್ ಕೊಟ್ಟಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ನಮಗೆ ಹೋಗಿದ್ರೆ ವೆಯ್ಟಿಂಗ್ ತುಂಬ ಹೊತ್ತು ಮಾಡಿಸ್ತಾರೆ ಅಂತ ಅನ್ನಿಸ್ತದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲ್ಲೆಲ್ಲೋ ಪಾರ್ಕ್ ಹಾಕ್ಸಿದ್ದಾರೆ, ನಮಗೆ ಪಾರ್ಕಿಂಗ್ ಮಾಡಿಸಿದ್ದಾರೆ. ಸೊ ಲೆಟ್ಸ್ ಏನಾಗುತ್ತೆ ಗೊತ್ತಿಲ್ಲ. ಇನ್ನೂ ಹಿಂದೆ ಬರ್ತಾ ಇದ್ದಾರೆ. ಇವಾಗ ಹೋಗಿ ಸೀಟ್ಸ್ ಎಲ್ಲ ಹಿಡ್ಕೋಬೇಕು. ಹೊಟ್ಟೆ ಆಲ್ರೆಡಿ ಚುರುಕಂತ ಇದೆ. ಸೊ ಈ ಹೋಟೆಲ್ಗೆ ಆಲ್ಮೋಸ್ಟ್ ಥರ್ಡ್ ಟೈಮ್ ಏನೋ ಬರ್ತಾ ಇದ್ದೀವಿ ಅನಿಸುತ್ತೆ. ಎಂಟ್ರೆನ್ಸ್ ನೆನಪಾಯ್ತು ಇವಾಗ. ಹಾಂ ಓಕೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇವಾಗ ಸೀಟ್ಸ್ ಅವೈಲಬಲ್ ಇರಲಿಲ್ಲ, ತುಂಬ ವೆಯ್ಟ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಫ್ಲೋರಿಗೆ ಇವಾಗ ಕರ್ಕೊಬಂದಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 10 ಮಿನಿಟ್ಸ್ ಮತ್ತೆ ವೆಯ್ಟ್ ಮಾಡಬೇಕು ಹೇಳಿದ್ದಾರೆ. 5 ಮಿನಿಟ್ಸ್ ಆದಮೇಲೆ ಏನಾದರೂ ಪಾಸಿಬಲ್ ಇದ್ದರೆ 4 ಚೇರ್ಸ್ನ ಅರೇಂಜ್ ಮಾಡ್ತೀವಿ ಅಂತ. ಬಿಲ್ಸಿ ಹಾಂ ಬಟರ್ ನಿಂದೆ ಅಷ್ಟಾ. ಈಗ 2 ಪೀಸ್ ಅಮ್ಮಗೆ ಹಾಕ್ಬಿಟ್ಟು ತೆಗಿ. ಹೊಟ್ಟೆ ತುಂಬ ಊಟ ಅಂತೂ ಆಯಿತು. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಊಟ ಮುಗಿಸ್ಕೊಂಡು ಬೇಗ ಬಿಡೋಣ. ಇವಾಗ ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ ಎಲ್ಲರೂ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಗ್ತಾನೆ ನಾನು ಬ್ಲಾಕ್ ಮಾಡುವಾಗ ಯಾವಾಗಲೂ ಬಟ್ ಸುಮಾರು ಸತಿ ಬಂದಿದ್ದೀವಿ. ಏನಕ್ಕೆ ಅಂದರೆ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಇಫ್ ಇನ್ ಕೇಸ್ ಈ ಕಡೆ ಏನಾದರೂ ಹೋಗ್ತಿದ್ರೆ ಕಾಂಚೀಪುರಂ ರೋಡ್, ಯಾವುದಿದು ಹೋಟೆಲ್ ನೇಮು? ಅಲಂಕಾರ್ ಹೋಟೆಲ್. ನಾವು ಇದು ಥರ್ಡ್ ಟೈಮ್ ಏನೋ ಬರ್ತಿರೋದು ಅನಿಸುತ್ತೆ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ಸೊ ಯಾವುದು ಇನ್ನು ಮುಂದೆ ಹೋದರೆ ಯಾವುದೂ ಸಿಗಲ್ಲ. ತಮಿಳ್ನಾಡು ಒಳಗಡೆ ಹೋದರೆ ಬರೀ ಇಡ್ಲಿ ವಡಾ ಆ ಥರನೇ ಇರುತ್ತೆ, ದೋಸೆ. ಸೊ ಫುಲ್ ರೈಸ್ ಐಟಮ್ಸ್.
ಇಲ್ಲಾದರೆ ಅಟ್ಲೀಸ್ಟ್ ಚಪಾತಿ ಅದು ಇದು ಸಿಗುತ್ತೆ. ಸೊ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿದೆ. ರೋಟ್ ಈ ಕಡೆ ಹೋಗೋ ಹಾಗಿದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಎಲ್ಲ ಥರ ಸಿಗುತ್ತೆ, ಸ್ಟಾರ್ಟರ್ಸ್, ಮೇನ್ ಕೋರ್ಸ್ ಎಲ್ಲ ಸಿಗುತ್ತೆ. ಸೊ ಬರ್ತಾ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗಳಿಗೆ ಬಂದ್ವಿ. ನಾನು ಚನ್ನಪಟ್ಟಣ ಉಳ್ಕೊಂಡಿದ್ದೆ. ಸೊ ದಟ್ ಸಂಜೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದು ಇಲ್ಲಿಗೆ ಬಂದ್ವಿ. 2-3 hours ನಿದ್ದೆ ಆಗಿದೆ ಅಷ್ಟೇ. ಜೀವರ್ತಿಗೆ ಬೇರೆ ಹುಷಾರಿಲ್ಲದೆ ಅವನು ಅವಾಗವಾಗ ಎದ್ದೇಳ್ತಾ ಇದ್ದ. ಅವನನ್ನು ನೋಡಿಕೊಂಡು ಬೆಳಗ್ಗೆ ಅವನಿಗೆ ಗೊತ್ತಿಲ್ಲದೆ ಎದ್ದು ಬಂದಿದ್ದೀವಿ. ಎದ್ದಾದ್ಮೇಲೆ ಬೇರೆ ಕೇಳಿದ್ದಾನೆ, ಹತ್ಕೊಂಡಿದ್ದಾನೆ, ಕಾಣಿಸಿಲ್ಲ ಅಂತ. 2-3 ಡೇಸಿಂದ ಅವನ ಎದುರುಗಡೆ ಕಾಣಿಸಿಲ್ಲ. ಹಾಗಾಗಿ ಈಸ್ ಫೀಲಿಂಗ್ ಸ್ಯಾಡ್. ಇವತ್ತು ಸಂಜೆ ಹೋಗಬೇಕು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.